ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಇವತ್ತು ನಾನು ಮಧ್ಯಾಹ್ನ ಲಂಚಿಗೆ ಬೆಂಡೆಕಾಯ್ದು ಪಲ್ಯ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಬೆಂಡೆಕಾಯಿ ಇಟ್ಕೊಂಡಿದ್ದೇನೆ. ಇದು ತಂದು ಸುಮಾರು ದಿನ ಆಗಿತ್ತು. ಸರಿ, ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದರೆ, ಸಾಂಬಾರು ಯಾವಾಗಲೂ ಮಾಡೋದೇ ಅಲ್ವ, ಪಲ್ಯ ಮಾಡೋಣ. ನನ್ನ ಮಗಳು ಪಲ್ಯ ಅಂದರೆ ತುಂಬ ಇಷ್ಟ ಅವಳಿಗೆ, ಅದಕ್ಕೆ ಪಲ್ಯ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡೋ ಪಲ್ಯ. ಇದಕ್ಕೆ ಈರುಳ್ಳಿ ಟೊಮೆಟೊ ಏನೂ ಹಾಕಲ್ಲ, ಬರೀ ಬೆಂಡೆಕಾಯಲ್ಲೇ ಮಾಡೋ ಪಲ್ಯ ಇದು. ನಮ್ಮ ಕಡೆ ಎಲ್ಲ ಜಾಸ್ತಿ ಇದೇ ರೀತಿ ಮಾಡ್ತಾರೆ. ಅದರಿಂದ ನಿಮಗೆ ತೋರಿಸೋಣ ಅಂತ ಬನ್ನಿ. ಆಗಿದ್ದೀನಿ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಈ ಸೈಜಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕು. ಇದು ಬೆಂಡೆಕಾಯಿ ಪಲ್ಯಕ್ಕೆ, ಅದರಿಂದ ಸಣ್ಣ ಕಟ್ ಮಾಡಬೇಕು. ನೀವು ಸಾಂಬಾರಿಗಾದರೆ ಒಂದು ಸ್ವಲ್ಪ ದೊಡ್ಡದು ಕಟ್ ಮಾಡ್ಕೊಳ್ಬೋದು. ಅವಾಗೆಲ್ಲ ಇದನ್ನೆಲ್ಲ ಒಂದು ಸಲ ಕಟ್ ಮಾಡಿಕೊಂಡು ಮತ್ತೆ ತೋರಿಸ್ತೇನೆ ನಿಮಗೆ. ಇವಾಗ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಇಡ್ತಾ ಇದ್ದೇನೆ. ಒಂದು 2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಇದಕ್ಕೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನು ಇದು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಯಾವುದು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇರುವಾಗ ಇದಕ್ಕೊಂದು ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದಕ್ಕೇನು ಟೊಮೆಟೊ ಈರುಳ್ಳಿ ಏನು ಹಾಕ್ತದೆ, ಹಾಗೆ ಪ್ಲೈನಾಗಿ ಮಾಡೋದಿದ್ದು. ನಿಮಗೆ ಬೇಕಾದರೆ ಟೊಮೆಟೊ ಈರುಳ್ಳಿ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಅವಳಿದು ನನ್ನ ಮಗಳಿಗೆ ತುಂಬ ಇಷ್ಟ. ಅದು ಅವಳಿಗೆ ಟೊಮೆಟೊ ಈರುಳ್ಳಿ ಏನು ಇರಬಾರ್ದು, ಪ್ಲೈನ್ ಆಗೇ ಇರಬೇಕು. ಬೆಂಡೆಕಾಯ್ದು ಇದೆಲ್ಲ ಫ್ಲೇವರ್ ಎಲ್ಲ ಹೋಗುತ್ತಂತೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದರೆ, ಅದರಿಂದ ಹಾಗೆ ಮಾಡ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಬೆಂಡೆಕಾಯಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಈ ಸೈಜಲ್ಲಿ. ಮತ್ತೊಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೇನೆ ಖಾರಕ್ಕೆ. ಇದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ, ಇದರ ಮೇಲೆ ಹಾಕ್ತಾ ಇದ್ದೇನೆ. ಇವಾಗ ಒಗ್ಗರಣೆ ಆದಮೇಲೆ ಇವಾಗ ಇದನ್ನು ಬೆಂಡೆಕಾಯಿನ ಹಾಕ್ಬೇಕು ಇದಕ್ಕೆ. ನೋಡಿ, ಇದು ಒಗ್ಗರಣೆ ಹಾಕ್ತಾ ಇದೆ. ಇವಾಗ ಇದಕ್ಕೆ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀವು ಇದು ಬೇಗ ಇವತ್ತು ನಿಮಗೆ ಫ್ರೈ ಆಗಬೇಕು ಅಂದರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ, ಬೇಗ ಫ್ರೈ ಆಗುತ್ತೆ ಬೆಂಡೆಕಾಯಿ. ಇವಾಗ ಒಂದ್ಸಲ ಇದು ಹಾಕಿ ಒಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ನೋಡಿ, ಇದು ಫ್ರೈ ಆಗಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಬೆಂಡೆಕಾಯಿ ಎಲ್ಲ ಮಕ್ಕಳಿಗೆ ಆದಷ್ಟು ಕೊಡಬೇಕು, ಯಾಕೆಂದರೆ ಇದು ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಬೆಂಡೆಕಾಯಿ ತಿಂದಷ್ಟು ಒಳ್ಳೆಯದು ಕೂಡ ಅಲ್ವಾ ಬೆಂಡೆಕಾಯಿ ತುಂಬ. ಅದರಿಂದ ಆದಷ್ಟು ಯೂಸ್ ಮಾಡಿ ಬೆಂಡೆಕಾಯಿ ಎಲ್ಲ. ತುಂಬ ಚೆನ್ನಾಗಿರುತ್ತೆ ಕೂಡ ಇದು ಪಲ್ಯ. ಇದು ನಿಮಗೆ ಊಟದ ಚಪಾತಿ ಜೊತೆ ಕೂಡ ಆಗುತ್ತೆ. ಇದು ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆ ಕೂಡ ಎಲ್ಲದಕ್ಕೂ ಆಗುತ್ತೆ. ನೀವು ಒಂದು ಪಲ್ಯ ಮಾಡ್ಕೊಂಡ್ರಿ ಅಂದರೆ ಏನಾದರೂ ಮಾಡ್ಕೊಳ್ಬೋದು, ಅನ್ನ ಚಪಾತಿಯಾಗಿ. ಇದೊಂದು ಸ್ವಲ್ಪ ಫ್ರೈ ಆಗಿ ಬೇಯಬೇಕಿದು, ಫ್ರೈ ಆಗಿ. ಇವಾಗ ಸ್ವಲ್ಪ ಇದು ಫ್ರೈ ಆಯಿತು. ಇವಾಗ ಇದಕ್ಕೆ ನಾನು ಹುಣಸೆ ರಸ ತೆಗೆದು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದು ಈ ರೀತಿ ಫ್ರೈ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಇದು ಅಂಟು ಹೋಗುತ್ತೆ. ಇದರಲ್ಲಿ ಅಂಟು ಇರುತ್ತೆ ಬೆಂಡೆಕಾಯಲ್ಲಿ. ನಿಮಗೆ ನೋಡಿ ಅಂಟು ಕಾಣುತ್ತೆ, ಗಮ್ ಥರ ಈಗ ಬರುತ್ತೆ ಅಂಟು ಹೋಗುತ್ತೆ ಈಗ ಫ್ರೈ ಮಾಡಿಕೊಂಡ್ರೆ. ಇವಾಗ ಇದಕ್ಕೆ ನಾನು ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ, ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ಈ ಹುಳಿ ರಸದಲ್ಲಿ ಒಂದು 2 ನಿಮಿಷ ಇದು ಬೇಯಬೇಕು. ಮತ್ತೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಆಗ ಫ್ರೈ ಆಗುವಾಗ ಬೆಂಡೆಕಾಯಿ ಫ್ರೈ ಆಗುವ ಸ್ವಲ್ಪ ಹಾಕಿದ್ದೆ, ಅದರಿಂದ ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನಿದು ಸಾಂಬಾರು ಪೌಡ್ರ್ ಹಾಕ್ತಾ ಇದ್ದೇನೆ. ಸಾಂಬಾರಿಗೆಲ್ಲ ಯೂಸ್ ಮಾಡ್ತೇನಲ್ಲ ಅದೇ ಪೌಡ್ರು. ಮತ್ತು ಇಲ್ಲ ಅಂದರೆ ನೀವು ಖಾರದ ಪೌಡ್ರು ಹಾಕ್ಕೊಳ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಮಾರ್ಕೆಟಲ್ಲಿ ಇರುತ್ತೆ ತಗೊಂಡು ಬಂದಿರ್ತೀರಲ್ಲ ಸಾಂಬಾರು ಪೌಡ್ರು, ಅದನ್ನು ಕೂಡ ಹಾಕ್ಬೋದು. ಸಾಂಬಾರು ಪೌಡ್ರ್ ಹಾಕೋದ್ರಿಂದ ನನಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಇದಕ್ಕೆ ಟೊಮೆಟೊ ಈರುಳ್ಳಿ ಏನು ಹಾಕಿರೋದ್ರಿಂದ ಅದರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರ್ ಹಾಕೋದ್ರಿಂದ. ಸಾಂಬಾರು ಪೌಡ್ರೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಇವಾಗ ಬೆಲ್ಲ ಹಾಕ್ತಾ ಇದ್ದೇನೆ. ಖಾರ ಇಷ್ಟಪಡೋರು, ಸಿಹಿ ಬೇಡ ಅನ್ನೋರು ಬೆಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಇವಾಗ ನೀರು ಹಾಕಿ ಒಂದು 5 ರಿಂದ 10 ನಿಮಿಷದವರೆಗೆ ಬೇಯಿಸ್ಕೊಳ್ಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ, ಒಂದು 10 ನಿಮಿಷ ಇದು ಬೇಯಬೇಕು. ನೋಡಿ, ಇವಾಗ ಆಗಿದೆ ಇದು ಬೆಂಡೆಕಾಯಿ ಪಲ್ಯ. ಇವಾಗ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು. ನಿಮಗೆ ಚಪಾತಿಗೆ ಮತ್ತು ದೋಸೆಗೆಲ್ಲ ಮಾಡ್ತೀರಂದರೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕು. ಇನ್ನೂ ಇದು ಸ್ವಲ್ಪ ನೀರಿದೆ. ಇದು ನಾನಿವಾಗ ಅನ್ನಕ್ಕೆ ಮಾಡ್ತಾ ಇರೋದು, ಅದರಿಂದ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ಟೊಮೆಟೊ ಈರುಳ್ಳಿ ಏನು ಬೇಕಿಲ್ಲ, ಬರೀ ಬೆಂಡೆಕಾಯಲ್ಲಿ ಮಾಡಿರೋದು. ಇವಾಗ ಲಾಸ್ಟಲ್ಲಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಬೋದು. ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಪೌಡ್ರ್ ಹಾಕಿದ್ಮೇಲೆ ಜಾಸ್ತಿ ನಾನು ಇದನ್ನು ಕುದಿಸಲ್ಲ, ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಾ ಇದ್ದೇನೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇದೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೀಗೆ ಪ್ಲೈನ್ ಮಾಡಿ, ಟೊಮೆಟೊ ಈರುಳ್ಳಿ ಏನೂ ಇಲ್ಲದೆ ಬರೀ ಬೆಂಡೆಕಾಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ. ಇವಾಗ ರೆಡಿ ಆಯಿತು ಬೆಂಡೆಕಾಯಿ ಪಲ್ಯ.
ನೋಡಿ ಫ್ರೆಂಡ್ಸ್, ರುಚಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ಮಾಡಿ ನೋಡಿ. ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.